ವರ್ಷದಿಂದ ಈ ವ್ಯಾಪಾರ ಮಾಡ್ತಾ ಇದ್ದೀರಾ? ನಾವು 30 ವರ್ಷದಿಂದ ಮಾಡ್ತಾ ಇದೀವಿ. 30 ವರ್ಷದಿಂದ ಮಾಡ್ತೀರಾ. ಹೋದ ವರ್ಷದ ಬೆಲೆಗೂ ಈ ವರ್ಷದ ಬೆಲೆಗೂ ಏನ್ ವ್ಯತ್ಯಾಸ ಇದೆ? ಎಲ್ಲ ತುಂಬಾನೇ ಬೆಲೆ. ಈಗ ಇಸ್ರಾಯಲ್ ಇರಾನ್ ಯುದ್ಧ ನಡೀತಾ ಇದೆ, ಅದರಿಂದ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ಗ್ಯಾಸ್ ಬೆಲೆ ಹೊಡೆತಾನೆ ಹೂವಿನ ಮೇಲೆ ಬಿದ್ದಿದೆಯಾ? ಅದು ಹೊಡ್ತಾ ಏನ್ ಬಿದ್ದಿಲ್ಲ, ಆದ್ರೆ ಹೂವಿಂದು ಸಪ್ರೇಟ್ ಅದು ಯಾವಾಗ್ಲೂ ಇದ್ದೇ ಇರುತ್ತೆ. ಹಬ್ಬ ಬಂದಿದ ತಕ್ಷಣ ಅದು ಜಾಸ್ತಿ ಆಗ್ಬಿಡುತ್ತೆ. ಇವಾಗ ನಾವು ಸರ್ಕಾರಕ್ಕೆ ಏನ್ ಕೇಳ್ತೀವಿ ಅಂದ್ರೆ, ಇಷ್ಟು ನಾವು ಕಷ್ಟ ಪಡ್ತೀವಿ, ಓಟ್ ಮಾತ್ರ ಹಾಕಕ್ ಓಟ್ ಹಾಕಿ ಅಂತಾರೆ, ಹಾಕಿಸ್ಕೊಳ್ತಾರೆ. ನಮ್ಗೆ ಗ್ಯಾಸ್ ಇಲ್ವಲ್ಲ, ಇವಾಗ ಏನ್ ಮಾಡ್ಬೇಕು ಹೇಳಿ? ಗ್ಯಾಸ್ ಇಲ್ಲ, ಎಷ್ಟು ಕಷ್ಟ. ಮನೆ ಬಾಡಿಗೆ, ಕರೆಂಟ್ ಬಿಲ್ಲು, ನೀರು ಬಿಲ್ಲು, ಅದು ಕಡಿಮೆ ಮಾಡ್ತೀವಿ, ಇದು ಕಡಿಮೆ, ಯಾವುದು ಕಡಿಮೆ ಇಲ್ಲ. ಬಡ್ಡಿಗೆ ತಗೋಬರ್ಬೇಕು, ನಾವು ಜೀವನ ಮಾಡ್ಬೇಕು. ಬಡ್ಡಿ ಕಟ್ಟಿ ಕಟ್ಟಿ ನಾವು ಸತ್ತೋಗ್ಬೇಕು. ಅಮ್ಮ ಈಗ ಗ್ಯಾಸ್ ಬೆಲೆ ಎಷ್ಟಾಗಿದೆ ಅಮ್ಮ? ಗ್ಯಾಸ್ ಬೆಲೆ ಇನ್ನು ತಂದೆ ಹಾಕಿಲ್ವಲ್ಲ, ಬುಕ್ಕೇ ಮಾಡ್ಕೊಳ್ತಾ ಇಲ್ವಲ್ಲ. ಗ್ಯಾಸ್ ಬೆಲೆ ಬುಕ್ ಆಗ್ತಾ ಇಲ್ಲ. ಬುಕ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಸರ್ಕಾರಕ್ಕೆ ಏನ್ ಹೇಳ್ತೀರಾ ನೀವು? ಸರ್ಕಾರ ಇರೋದೇನಕ್ಕೆ? ನಮ್ಮಂತವ್ರಿಗೆ ಸೇವೆ ಮಾಡಕ್ಕೆ. ಅವ್ರು ಏನು ಮಾಡಿಸಲ್ಲ, ಬರೀ ಓಟ್ ಹಾಕೋಕ್ ಮತ್ತೆ ನಾವು ಅದ್ ಮಾಡ್ತೀವಿ ಇದ್ ಮಾಡ್ತೀವಿ, ಏನು ಮಾಡಿಲ್ವಲ್ಲ ನಮ್ಗೆ. ಮೇಡಮ್, ಮತ್ತು ಸರ್ಕಾರ 5 ಗ್ಯಾರಂಟಿಗಳು ಕೊಟ್ಟಿಲ್ಲ. ಗೃಹ ಜ್ಯೋತಿ, ಅನ್ನಭಾಗ್ಯ, ಬಸ್ ಫ್ರೀ ಎಲ್ಲ ಫ್ರೀ ಬಿಟ್ಟಿದೆಯಲ್ಲ. ಬಸ್ ಫ್ರೀ ಮಾಡಿ ಏನ್ ಸ್ವಾಮಿ ಪ್ರಯೋಜನ? ಎಲ್ಲಾ ಬೆಲೆ ಜಾಸ್ತಿ ಆಗಿದೆ. ಬಸ್ ಫ್ರೀ ಮಾಡಿದ್ರೆ ಸಾಕ, 24 ಗಂಟೆ ಬಸ್ಸಲ್ಲೇ ಓಡಾಡ್ತಾ ಇರಕ್ಕಾಗುತ್ತಾ? ಹೊಟ್ಟೆಗೆ ತಿನ್ನಕ್ಕೆ ಫಸ್ಟ್ ಕಮ್ಮಿ ಮಾಡ್ಬೇಕು, ಅದನ್ನೇ ಮಾಡ್ತಾ ಇಲ್ಲ ನಿಮ್ ಸರ್ಕಾರ. ಬರೀ ನಾವು ಅದ್ ಮಾಡ್ತೀವಿ. ನಮ್ಮಂತವ್ರು ಎಲ್ಲೋಗಿ ಜೀವನ ಮಾಡ್ಬೇಕು? ಗಂಡಸತ್ತಿರೋರು ಮಕ್ಕಳನ್ನ ಸಾಕೋದು ಹೆಂಗೆ? ಸ್ಕೂಲ್ ಫೀಸ್ ನೋಡಿದ್ರೆ ಹಂಗೆ, ಕಾಲೇಜ್ ಫೀಸ್ ಹಂಗೆ. ಯುಗಾದಿ ಹಬ್ಬ ಯಾವ ರೀತಿ ಆಚರಿಸ್ತಾ ಇದ್ರಿ? ಇಷ್ಟೆಲ್ಲ ಕಷ್ಟ ಇದ್ರು ನೀವು ಯುಗಾದಿ ಹಬ್ಬ ನಾವ್ ಆಚರಿಸ್ತಾನೆ ಇಲ್ಲ. ಗ್ಯಾಸ್ ಇಲ್ವಲ್ಲ ಸ್ವಾಮಿ, ಏನ್ ಆಚರಿಸೋಣ? ಗ್ಯಾಸ್ ಇಲ್ಲದ ಸಲುವಾಗಿ ಯುಗಾದಿ ಹಬ್ಬ ಗ್ಯಾಸ್ ಇಲ್ಲ ಸಲುವಾಗಿ ಎಲ್ಲ ಬೆಲೆ, ಹಾಲಿಂದ ಹಿಡಿದು ಎಲ್ಲಾನು ಬೆಲೆ ಮಾಡ್ಬಿಟ್ರೆ ನಾವ್ ಹೆಂಗೆ ತಿನ್ನೋದು? ಇಲ್ಲ 10 ರೂಪಾಯಿ ದುಡಿತೀವಲ್ಲ, 20 ರೂಪಾಯಿ ಇಡಕ್ ಆಗುತ್ತಾ? ಒಂದೊತ್ತೇ ಊಟ ಮಾಡ್ತೀವಿ ಅಷ್ಟೇ, 2 ಹೊತ್ತು ಉಪವಾಸ ಇರ್ತೀವಿ ನಾವು. 1 ರೂಪಾಯಿನ ದುಡ್ದು 2 ರೂಪಾಯಿನ ಇನ್ವೆಸ್ಟ್ ಮಾಡು ಅಂತ ಹೇಳ್ತಾ ಇದೆ ಸರ್ಕಾರ. ಸರ್ಕಾರ ಇನ್ವೆಸ್ಟ್ ಮಾಡು ಅಂತ ಇದೆ. ಆ ಥರ ಇನ್ವೆಸ್ಟ್ ಯಾಕೆ ಮಾಡಬೇಕು? ಅದ್ರ ಬದಲು ನಾವು ಜೀವಂತವಾಗಿ ಇರಬಾರ್ದು. ಇನ್ವೆಸ್ಟ್ ಕಷ್ಟಪಟ್ಟು ಅವ್ರಿಗೆ ಮಾಡೋ ಬದಲು ಏನಕ್ಕೆ ಮಾಡ್ಬೇಕು ಹೇಳಿ ನೀವೇ? ಏನಾದರೂ ಒಂದು ಪ್ರಯೋಜನ ಇದೆ. ನಾವೇನು ಅದು ಕೊಡು ಇದು ಕೊಡು ಅಂತ ಕೇಳ್ತಾ ಇಲ್ಲ, ಇರೋದನ್ನೇ ಸ್ವಲ್ಪ ಕಡಿಮೆ ಮಾಡಿಸಿ ಅಂತ. ಚಿನ್ನ ಬೆಲೆ ನೋಡಿದ್ರೆ ಅಷ್ಟೊಂದು ಮಾಡಿಬಿಟ್ಟಿದ್ದಾರೆ. ನಮ್ಮಂಥ ಬಡವರು ಒಂದು ಮೂಗು ಬೊಟ್ಟು ಇಸ್ಕೊಳಕ್ಕಾಗುತ್ತಾ ಇವಾಗ? ಶ್ರೀಮಂತರೇನೋ ಈಸ್ಕೊಳ್ತಾರೆ, ನಾವು ಈಸ್ಕೊಳಕ್ಕಾಗತ್ತೆ ಸಮಯ? ನಾವು ದುಡಿಯೋದೇ ಕೂಲಿ ಕೆಲಸ, 10 ರೂಪಾಯಿ ದುಡಿತೀವಿ. 10 ರೂಪಾಯಿ ಇವಾಗ ಲಕ್ಷಾನ್ಗಟ್ಲೆ ಹೆಂಗೆ ಮಾಡಿ ಮದುವೆ ಮಾಡೋದು ಹೆಂಗೆ? ಈಗ ಸರ್ಕಾರ ಗ್ಯಾಸ್ ಬರುತ್ತೆ ಅಂತ ಹೇಳುತ್ತೆ, ಇನ್ನು ಯಾವಾಗ ಬರುತ್ತೆ ಏನು ಏನಾದರೂ ಗೊತ್ತಾಗಿದೆ? ಗೊತ್ತಾಗಿಲ್ಲ. ಅವ್ರು ಮಾಡಲೇಬೇಕು. ಅವ್ರಿಗೆ ಓಟ್ ಏನಕ್ಕೆ ಹಾಕಿದೀವಿ? ಸರ್ಕಾರ ಮಾಡಲೇಬೇಕು, ಅದು ಅಲ್ವರಾ? ಮಾಡಲೇಬೇಕು ಅವರು. ಸರ್ಕಾರಕ್ಕೆ ಏನು ಹೇಳ್ತೀವಿ ಅಂತ, ನಮ್ಮಂಥ ಬಡವರಿಗೆ ಅವರು ಸಹಾಯ ಮಾಡಬೇಕು. ಸುಮ್ಮನೆ ನಾವು ಮಾಡ್ತೀವಿ ಓಟ್ ಹಾಕ್ತೀವಿ ಅದು ಬೇಡ, ಮಾಡ್ಬೇಕು ನಮಗೆ. ಅದೇ ಮಾಡಲಿಲ್ಲ ಅಂದ್ರೆ ನಾವು ಹೆಂಗೆ ಜೀವನ ಮಾಡೋದು ಹೇಳಿ? ಸ್ವಲ್ಪ ಅದನ್ನ ಮಾಡ್ಸಕ್ಕೆ ಹೇಳಿ. ಈಗ ಸಿದ್ದರಾಮಯ್ಯ 5 ಗ್ಯಾರಂಟಿಗಳನ್ನ ಕೊಟ್ಟರು. ಆ 5 ಗ್ಯಾರಂಟಿಗಳಲ್ಲಿ ಯಾವ್ದಾದ್ರು ನಿಮಗೆ ಉಪಯೋಗ ಆಗಿದೆ? ಯಾವುದು ಉಪಯೋಗ ಆಗಿಲ್ಲ, ಆಗೋದು ಬೇಡ ನಮಗೆ. ಏನಕ್ಕೆ ಉಪಯೋಗ? ಕಷ್ಟಪಟ್ಟು ಇಲ್ಲೇ ಬೆಲೆ ಜಾಸ್ತಿ ಆಗೈತಿ, ಏನು ಉಪಯೋಗ? ಆ ಬಸ್ ಒಂದು ತಿರುಗಾಡ್ತೀವಿ, ಅದೊಂದು ಸಾಕ ನಮಗೆ? ಆ 2000 ರೂಪಾಯಿ ಒಂದು ತಿಂಗಳು ಬಂದರೆ ಇನ್ನೊಂದು ತಿಂಗಳು ಬರೋದಿಲ್ಲ. ಏನು ಮಾಡ್ಬೇಕು ಸ್ವಾಮಿ ಹೇಳಿ ನೀವೇ? ಹಿಂಗಿದೆ ನಮ್ಮ ಕಷ್ಟ. ಬಡ್ಡಿಗೆ ತೊಗೊಂಬರ್ಬೇಕು, ಸಾಯ್ಬೇಕು. ಬಡ್ಡಿ ಅವ್ರ ಮನೆ ಹತ್ರ ಬಂದು ಲಗ ಅಂತಾರೆ, ಎಲ್ಲಿ ಸಾಯ್ಬೇಕು ನಾವು? ಸಿಲಿಂಡ್ರು ಕಮ್ಮಿ ಮಾಡ್ತಾರೆ, ಆಮೇಲೆ ಜಾಸ್ತಿ ಮಾಡಿಬಿಡ್ತಾರೆ. ಹಿಂಗೆ ಜೀವನ. ಸರ್ಕಾರ, ಯಾವ ಸರ್ಕಾರ ನಮ್ಗೆ ಏನು ಮಾಡಿಲ್ಲ. ಅದಕ್ಕೆ ಓಟೇ ಹಾಕ್ಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನಾನು. ಸರ್ಕಾರಕ್ಕೆ ಯಾರೇ ಓಟ್ ಕೇಳಕ್ ಬಂದ್ರೆ ಓಟನ್ನ ಹಾಕಲ್ಲ. ನಮ್ಮ ಯಜಮಾನ ಸತ್ತು 3 ವರ್ಷ ಆಯ್ತು. ಪಿಂಚಣಿಗೆ ಅಲ್ದು 1 ರೂಪಾಯಿ ಪಿಂಚಣಿ ಬಂದಿಲ್ಲ ನಮಗೆ. 3 ಮಕ್ಕಳು ಸಾಕ್ಬೇಕು ನಾವು. ಯಾವ ಸರ್ಕಾರ ಇದೆ? ಅಲ್ಲೋ ಕ್ಯೂ ಗಟ್ಲೆ ನಿಂತ್ಕೊಂಡು ಅದು ತಗೊಂಬ ಇದು ತಗೊಂಬ 100 ಸತಿ ಒಂದೋದ್ರೆ ಇನ್ನೊಂದು ಹೇಳ್ತಾರೆ. ನಾವು ಓದಿಲ್ಲ, ಏನು ಮಾಡ್ಬೇಕು ಹೇಳಿ ನಾವು? ಯಾವ ಪಿಂಚಣಿ ಬರ್ತಾ ಇದೆ? ಅದು ಏನು ಮಾಡಲ್ಲ ಸರ್ಕಾರ. ಸುಮ್ಮನೆ ನಾವು ದುಡಿಬೇಕು, ತಿನ್ಬೇಕು ಅಷ್ಟೇ. ಯೂಸ್ ಮಾಡ್ಕೊಳ್ತಾರೆ ಅಷ್ಟೇ, ಬೇರೆ ಏನಿಲ್ಲ ಸ್ವಾಮಿ. ಅವ್ರು ಚೆನ್ನಾಗಿದ್ದಾರೆ, ನಾವು ನೋಡಿ ರೋಡಲ್ಲಿ ಕೂತಿದ್ದೀವಿ ಅಷ್ಟೇ. ಇನ್ನೊಂದ್ಸತಿ ನಾವು ಹಾಕಲ್ಲ. ಗೌರ್ಮೆಂಟ್ 2 ಹೆಣ್ಮಕ್ಳು 1 ಗಂಡು ಮಗು. ಗಂಡು ಮಗನಿಗೆ ಕಾಲೇಜಿಗೆ ಕಳಿಸ್ತೀರಾ? ಮನೆಯಲ್ಲಿ ಕೂತಿದ್ದಾನೆ ನಮ್ಮ ಮಗ. ಗೌರ್ಮೆಂಟ್ಗೂ ಸೇರ್ಸಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ಇಷ್ಟು ಕಷ್ಟಪಡ್ತೀವಿ ನಾವು. ಏನು ಮಾಡೋಣ ಸ್ವಾಮಿ? ಇನ್ಮೇಲೆ ಸರ್ಕಾರನೂ ಬೇಡ, ಯಾವುದಕ್ಕೂ ನಾವು ಓಟೇ ಹಾಕಲ್ಲ.